ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕಡ್ಡಾಯ ಮತದಾನ ಮಾಡಬೇಕೆಂದು ತಾಲೂಕು ಸ್ವೀಪ್ ಸಮಿತಿ, ತಾಲೂಕು ಆಡಳಿತ, ವಿಶೇಷಚೇತನರ ಮತದಾರರಿಂದ ತ್ರಿಚಕ್ರ ಬೈಕ್ ವಾಹನಗಳ ಮೂಲಕ ಜಾಥಾ ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಜಿಲ್ಲಾ ಸ್ವೀಪ್ ಸಮಿತಿ ಚುನಾವಣಾ ರಾಯಭಾರಿ ಲಕ್ಷ್ಮೀದೇವಿ ಅಣುಕು ಮತದಾನ ಮಾಡುವುದರ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸಿ ಮಾದರಿಯಾದರು. ಎಆರ್ಒ ರಮೇಶ್ ಕುಮಾರ್, ಇಒ ಉಮೇಶ್, ಸಿಡಿಪಿಒ ರಾಮನಗೌಡ, ಎಡಿ ಹೇಮಾದ್ರಿ ನಾಯ್ಕ, ಎಡಿ ವೀರಣ್ಣ ನಾಯ್ಕ, ವಿಶೇಷ ಚೇತನರ ನೋಡಲ್ ಅಧಿಕಾರಿ ಡಿ ಹನುಮಕ್ಕ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ಶ್ವೇತಾ ಬಿಎಂ, ಎಂಆರ್ಡಬ್ಲ್ಯೂ ಮಂಜುನಾಥ, ಟಿಐಇಸಿ ಪ್ರಕಾಶ್ ನಾಯ್ಕ, ಯುಆರ್ಡಬ್ಲ್ಯೂ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಗಳ ವಿಆರ್ಡಬ್ಲ್ಯೂಗಳು ಭಾಗವಹಿಸಿ ಜಾಗೃತಿ ಜಾಥಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು, ಮತದಾರರು ವಿಶೇಷ ಚೇತನರ ಬಂಧುಗಳು ಪಾಲ್ಗೊಂಡು ಮತದಾನ ಮಾಡಬೇಕೆಂದು ಜಾಗೃತಿ ಘೋಷಣೆಗಳನ್ನು ಕೂಗಿ ರಾಯಭಾರಿಯಾಗಿ ಜಾಥಾ ಕಳೆದೆರಡು ದಿನಗಳ ಹಿಂದೆ ನಡೆದುದನ್ನು ಜಯಪ್ಪ ವಿಆರ್ಡಬ್ಲ್ಯೂ ಸುದ್ದಿಗಾರರ ಗಮನಕ್ಕೆ ತಂದರು. ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜೈ ಹಿಂದ್.